ಇವಾಗ ಊಟ ಮಾಡೋಣ ಅಂತ ಎಲ್ಲನೂ ಚೆನ್ನಾಗಿ ಗುಡಿಸ್ಕೊಂಡು ತಂದಿರೋಣ, ಆಮೇಲೆ ತಿನ್ನೋಣ. ಸೊ ನಮ್ಮ ಪಪ್ಪ ಮಮ್ಮಿ ಬಂದು ಅವ್ರು ಹೋಗಿದ್ದಾರೆ ಮೈಸೂರು, ಬಿಕಾಸ್ ನಮ್ಮ ರಿಲೇಟಿವ್ದು ಮದುವೆ ಇದೆ. ಸೊ ಹಂಗಾಗಿ ಪಪ್ಪ ಮಮ್ಮಿ ಹೋಗಿದ್ದಾರೆ. ಭಾವ ಕೂಡ ಊರಲ್ಲಿ ಕೆಲಸ ಅಂತ ಹೋಗಿದ್ದಾರೆ. ಮನೇಲಿರೋದು ನಾನು, ನನ್ನ ತಂಗಿ ಮತ್ತು ನಮ್ಮ ಅಕ್ಕ. ನಮ್ಮ ಗುಂಜು ಪಾಪನ ಮಲಗಿದ್ದಾನೆ. ಸೊ ಮತ್ತು ಎಲ್ಲರೂ ಹೇಗಿದ್ದೀರಾ? ನಂದು ವ್ಯೂಸ್ ಹೋಗ್ತಾಯಿಲ್ಲ, ನನ್ನ ತಲೆನೇ ಕೆಡಿಸ್ಕೊಳ್ಳಲ್ಲ, ಬಿಕಾಸ್ ಸೊ ಟೈಮ್ ಬರುತ್ತೆ. ವಿ ಶುಡ್ ವೆಯ್ಟ್ ಫಾರ್ ದ್ಯಾಟ್ ಟೈಮ್. ಆ್ಯಂಡ್ ಎಸ್, ಇಟ್ಕೊಳ್ಳೋಣ. ಮತ್ತು ರೈಸ್ ಇಟ್ಕೊಳ್ಳೋಣ. ಎಷ್ಟು ಕಷ್ಟ ಗೊತ್ತಾ ನನಗೆ ವೀಡಿಯೋ ಮಾಡೋಕ್ಕೆ. ನಾನು ಒಬ್ಬಳೇ ಮಾಡಬೇಕು ನಮ್ಮ ಮನೆಯಲ್ಲಿ. ಸೊ ನೋಬಡಿ ವಿಲ್ ಕಮ್ ಟು ಹೆಲ್ಪ್. ಸೊ ಊಟ ಮಾಡಿದ ತಕ್ಷಣ ಕಸ ಗುಡಿಸ್ಬೇಕು, ಮನೆ ಒರೆಸ್ಬೇಕು. ನಂದು ತುಂಬ ಬಟ್ಟೆಸ್ ಇದೆ, ಅದನ್ನೆಲ್ಲ ವಾಶ್ ಮಾಡಬೇಕು. ಇದೇನು ಸಂಡೇನಾ? ಎಲ್ಲ ವರ್ಕ್ ಸಂಡೇನಾ? ಅಲ್ಲ, ಇದು ವರ್ಕ್ ಫ್ರಮ್ ಹೋಮ್ ಅಂತಾರಲ್ಲ. ಹಾಂ, ಹೋಮ್ ವರ್ಕ್, ಇದು ಹೋಮ್ ವರ್ಕ್. ಸೊ ಇವಾಗಿನ ನನಗೆ ತುಂಬ ಕೆಲಸ ಇದೆ, ಇದೆಲ್ಲ ಮಾಡಬೇಕು, ಮಾಡೋಣ. ಸೊ ನಮ್ಮ ಕರಿವ ಕಬಾಬ್ ಹಾಕ್ತಾ ಇದ್ದಾಳೆ ಎಲ್ರಿಗೂ. ಪಾಪ ನೈಟು ನಮ್ಮ ಭಾವ ತಗೊಬಂದ್ರ, ನಮ್ಮ ಅಕ್ಕ ಜಗಳ ಮಾಡಿಕೊಂಡು ಪಾಪ ನಮ್ಮ ಭಾವನೂ ತಿನ್ನಲಿಲ್ಲ, ನಾವು ತಿಂದಿಲ್ಲ. ಯಾಕಂದರೆ ಹೋಟೆಲ್ ಓಡಾಗಿತ್ತು. ನಮ್ಮ ಅಕ್ಕ ನೈಟೇ ತಿನ್ನೋಣ ಅಂದು ನಾವು ತಿನ್ನಲಿಲ್ಲ. ಸೊ ತಕ್ಕೊಂಡು ಹೋಗ್ತಾಳೆ. ನಾನು ಬ್ಲಾಗ್ ಮಾಡ್ತಾ ಇದ್ದೆ. ಏನು ಸೊ ಇವಾಗೆಲ್ಲ ಊಟ ಪಲಾವ್ ಬಂದು ಮಾಡೋಣ ಅಂದ್ಕೊಂಡ್ವಿ, ಬಟ್ ಸಾಂಬಾರಿತ್ತು, ವೇಸ್ಟ್ ಆಗೋದು ನಮಗೆ ಯಾರಿಗೂ ಇಷ್ಟ ಇರಲಿಲ್ಲ. ಸೊ ಕಬಾಬ್ ಇತ್ತಲ್ಲ, ಅನ್ನ ಸಾಂಬಾರು ಮತ್ತು ಕಬಾಬ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದೇ ಇರಲಿ ಅಂತ ಫಿಕ್ಸ್ ಆದ್ವಿ. ಹೌದು. ಸೊ ರೆಡಿ ಆಯಿತು. ಹೌದಾ? ಹಾಕಿ ಏನಾ? ಸೊ ಕಬಾಬ್, ಮುಲ್ಗೆಕಾಳು ಸಾಂಬಾರ್ ಆ್ಯಂಡ್ ರೈಸ್, ಸೂಪರ್ ಕಾಂಬಿನೇಷನ್. ಸೊ ಇದಾದ್ಮೇಲೆ ನಾನು ಚೂರು ಮಾಡ್ಕೊಳ್ಳೋಣ ಅಂತ ಮಲ್ಕೊಂಡು ಎದ್ದು ಮತ್ತು ಅಂಗಡಿಗೆ ಹೋಗಬೇಕಿತ್ತು. ಅಲ್ಲೆಲ್ಲ ಕೆಲಸ ಮುಗಿಸಿ ತುಂಬ ಬಿಸಿಲಿತ್ತು. ಆಫ್ಟರ್ನೂನ್ 12 or 1 o'clock ಅನಿಸುತ್ತೆ. ನಮ್ಮ ಮಗನಿಗೆ ಸ್ನಾನ ಮಾಡಿಸೋಣ ಅಂತ ಹೇಳಿಬಿಟ್ಟು ಅವನ ಟಬ್ ಒಳಗಡೆ ಕೂರಿಸ್ಬಿಟ್ಟು ಬಿಸ್ನೆಸ್ ಸ್ನಾನ ಮುಗೀತು. ಆ್ಯಂಡ್ ತನ್ನೇ ಸ್ನಾನ ಪಾಪ ಒಳ್ಳೆಯದಲ್ಲ. ಸೊ ಹಾಗಾಗಿ ಯಾವಾಗಲೂ ಒಂದು ಪಾತ್ರೆ ಬಿಸಿನೀರು ಇಟ್ಕೊಂಡ್ರೆ ಇಟ್ಸ್ ಎನಫ್. ಸೊ ಅವನ್ನ ಚೆನ್ನಾಗಿ ಟಬ್ಬಲ್ಲಿ ಮುಳುಗಿಸಿ ಎದ್ದೇಳಿಸಿ ಕರ್ಕೊಂಡು ಬಂದು ಆಮೇಲೆ ಅವನಿಗೆ ಸ್ವಲ್ಪ ರೆಡಿ ಮೇಕಪ್ ಎಲ್ಲ ಮಾಡಿದ್ವಿ. ಆಮೇಲೆ ನೀವೇ ಅವನಿಗೆ ಸ್ನಾನ ಆದ ತಕ್ಷಣ ಊಟ ಬೇಕೇ ಬೇಕು. ಸೊ ಹಾಗಾಗಿ ನಮ್ಮ ಅಕ್ಕ ಮಕಾನ ಫ್ರೈ ಅಂತ ಮಾಡ್ತಾಳೆ. ಸೊ ನಮ್ಮ ಮಗ ಅಂಬಾನಿ ಅವರ ಮೊಮ್ಮಗ. ಸೊ ಸೊ ಆ ಮಕ್ಕನ ಏನಿದೆ ಸೊ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ನಂತರ ಅದನ್ನು ಜಾರ್ಗೆ ಹಾಕ್ಬಿಟ್ಟು ಡ್ರೈ ಫ್ರೂಟ್ಸ್ ಹಾಕ್ತಾಳೆ. 2 ಆಲ್ಮಂಡು, 1 ಕ್ಯಾಶ್ಯೂ ನಟ್ಟು ಮತ್ತು ಪಿಸ್ತಾ ಇದೆಲ್ಲ ಹಾಕಿ ಗ್ರೈಂಡ್ ಮಾಡಿ ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಸ್ವಲ್ಪ ಬಾಣಲಿನಲ್ಲಿ ಬಾಯ್ಲ್ ಮಾಡಿ ಸೊ ಪೇಸ್ಟ್ ಕನ್ಸಿಸ್ಟೆನ್ಸಿ ಬರೋವರೆಗೆ ಇದೆ. ನೋಡಿ ವೆದರ್ ಸ್ವಲ್ಪ ಯಾಕೋ ಮಳೆ ಬರೋ ಥರ ಇದೆ. ಸೊ ಅದಕ್ಕೆ ಇದನ್ನು ತೊಗೊಂಡು ಹೋಗ್ಬಿಡೋಣ ಕೆಳಗಡೆಗೆ ಅಂತ ತೊಗೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ಸ್ಮಶಾನ ನೋಡಿದೆ. ನಮ್ಮ ಬಾಬಾ ಆಲ್ರೆಡಿ ಬಂದಿದ್ದಾರೆ, ಸ್ಕೂಟಿ ನಿಂತಿದೆ. ಬಟ್ಟೆ ವಾಶ್ ಮಾಡೋಷ್ಟೊಳಗೆ ನನಗಂತೂ ಸಾಕಾಯಿತು. ಸೊ ತುಂಬ ಸ್ಟ್ರೆಸ್ ಅನ್ನಿಸ್ತಾ ಇತ್ತು. ಅಷ್ಟೊಳಗೆ ನಮ್ಮ ಅಕ್ಕ ನನಗೆ ರಿಲೀಫ್ ಆಗುವಂಥ ಒಂದು ಟೀ ಕೊಟ್ಟು ಆಮೇಲೆ ನಾವೆಲ್ಲರೂ ಒಂದು ಗೇಮ್ ಆಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ಅಂದರೆ ಸ್ವಲ್ಪ ನೀರು ಇಟ್ಟಿರಬೇಕು ಈ ಗ್ಲಾಸಲ್ಲಿ. ಅದಾದಮೇಲೆ ಒಂದು ಡ್ರಾಪ್ ಆಗ್ತಾ ಇರಬೇಕು. ಸೊ ಯಾರು ಸೋಲ್ತಾರೆ ಅವ್ರ ಮುಖಕ್ಕೆ ಪೌಡ್ರ್ ಫಿಕ್ಸ್ ಅಂತ ನಾವೆಲ್ಲರೂ ಗೇಮ್ ಆಡೋಣ ಅಂತ. ತುಂಬ ಬೋರ್ ಆಗ್ತಾಯಿತ್ತು ಅವತ್ತು ಸಂಡೇ ಆಗಿರೋದ್ರಿಂದ. ಸೊ ಹಾಗಾಗಿ ಎಲ್ಲರೂ ಗೇಮ್ ಆಡ್ತಿದ್ವಿ. ಆ್ಯಕ್ಚುಲಿ ಇದೆಲ್ಲ ಅನ್ಎಕ್ಸ್ಪೆಕ್ಟೆಡು. ಆಮೇಲೆ ನಾನು ಮತ್ತು ಭಾವ ಅಕ್ಕ 3 ಜನ ಆಡ್ತಾಯಿದ್ವಿ. ಸೊ ಅದು ಆಟೋಮೆಟಿಕ್ಕಾಗಿ ಹಿಂಗೆ ಐಡಿಯಾ ಬಂತು ಅಂತಂದರೆ ನಮ್ಮ ಭಾವ ಇದ್ದರು, ಅವರು ಯೂಟ್ಯೂಬಲ್ಲಿ ಸ್ಕ್ರಾಲ್ ಮಾಡ್ತಾಯಿದ್ರು. ಅವಾಗ ಈ ಗೇಮ್ಸ್ ಎಲ್ಲ ಬಂದಿತ್ತು. ಸೊ ಹಾಗಾಗಿ ಇದನ್ನು ಸ್ಟಾರ್ಟ್ ಮಾಡ್ತಿದ್ವಿ. ಸೊ ಇದು ಆಲ್ಮೋಸ್ಟ್ 1 ಮಟ್ಟಿಗೆ ಫಿಲ್ ಆಗ್ತಾಯಿತ್ತು. ಬಟ್ ಅದು ಒಂದೊಂದು ಡ್ರಾಪ್ ವಾಟರ್ ಕೂಡ ಹೆಂಗೆ ಅದು ಸ್ಟೋರ್ ಆಗ್ತಾಯಿತ್ತು ಅಂತ ಹೇಳಿದ್ರೆ ಅದು 1 ಡ್ರಾಪ್ ಕೂಡ ಕೆಳಗಡೆ ಬರ್ತಾ ಇರಲಿಲ್ಲ. ಅಷ್ಟೂ
ಅದು ಚೆನ್ನಾಗಿ ಕನ್ಸಿಸ್ಟೆನ್ಸಿ ಇದೆ ಏನಂತಾರಪ್ಪ, ಅದು ಒಂದು ಕೆಪಾಸಿಟಿ ಇತ್ತು, ಅದು ಎಷ್ಟು ಹಾಕಿದ್ರು ನಾವು. ಫೈನಲಿ ಮೇಘಂಗ್ ಮುಖಕ್ಕೆ ಪೌಡ್ರು ನೋಡಿಲ್ಲ. ಅಕ್ಕ ಭಾವನೆ This is how our Sunday special is. This is egg and biryani, cucumber, onion and curd with onion and coriander leaves. And yes, so bye bye. ಇದು ನನ್ನ ವ್ಲಾಗ್ ಆಗಿತ್ತು. ನಮಗೆ ತುಂಬ ಇಂಗ್ಲೀಷ್ ಬರಂಗಿಲ್ಲ. ಬಾಯ್ ಬಾಯ್. ಸೊ ಗೇಮ್ ಅಂತೂ ಮಸ್ತಾಗಿ ಆಡಿದ್ವಿ. ಸೊ ಎಲ್ಲ ಮುಗಿದ್ಮೇಲೆ ಒಂದು ಒಳ್ಳೆ ಬ್ಯಾಟಿಂಗ್ ಮಾಡಿ ನಾವು ಮಲಗಿದ್ವಿ. ಸೊ ಇದೇ ಥರ ಲೈಫಲ್ಲಿ ಯಾವತ್ತಿದ್ರೂ ಖುಷಿಯಾಗಿರ್ಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ. ಸೊ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.